ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ದಯವಿಟ್ಟು ಈ ವಿಡಿಯೋಕ್ಕಿಂತ ಮುಂಚೆ ಎರಡು ಇಂಡಿವಿಜುವಲ್ ವಿಡಿಯೋಸ್ಗಳನ್ನು ಮಾಡಿದ್ದೇನೆ. ಎದರ ಮೇಲೆ ಅಂದರೆ ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಅಂತ ಸಬ್ಜೆಕ್ಟ್ ಇಂಗ್ಲೀಷಿನ ಮೇಲೆ ಹೊಸದಾಗಿ ರಿಲೀಸ್ ಆಗಿರುವಂಥ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಎರಡು ವೀಡಿಯೋಸ್ಗಳನ್ನು ದಯವಿಟ್ಟು ನೋಡಿ. ಆ ವಿಡಿಯೋಸ್ಗಳಲ್ಲಿ ನಿಮ್ಗೇನು ಅರ್ಥ ಆಗುತ್ತೆ ಅಂದರೆ ಹೊಸದಾಗಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ಗಳಲ್ಲಿ ಈ ನ್ಯೂ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಯಿತಾ, ದೇರ್ ಈಸ್ ಎ ನ್ಯೂ ಟಾಪಿಕ್. ಯಾವುದು ಗ್ರಾಮರ್ನಲ್ಲಿ? ಅದು ಡಿಕ್ಷನರಿ ಅಂತ ಇದೆ. 3 ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮಿಗೆ ಅದು ಬರುತ್ತೆ. ಮೇನ್ ಕ್ವಶನ್ ನಂಬರ್ 34 ಆಗಿರುತ್ತೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ, ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲೂ ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ ಒಂದು ಟಾಪಿಕ್ ಇರುತ್ತೆ. ಯಾಕೆ ಇದನ್ನು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ these many days we did not teach these things to students. that is the reason my dear children. ಎಕ್ಸಾಮ್ ಬರೆಯೋ ಸಮಯದಲ್ಲಿ ಆಮೇಲೆ ನೀವು ಏನೋ ಹೊಸದಾಗಿ ಕೊಟ್ಟುಬಿಟ್ರಲ್ಲ ಅಂತ ಗಾಬರಿ ಆಗಬೇಡಿ ಆಯಿತಾ. ನೋಡಿ, ಈಗ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಈಸ್ ರೆಡಿ. ಹಾಗಿದ್ರೆ ಎಕ್ಸಾಮಲ್ಲಿ ಕ್ವಶನ್ ಏನಂತ ಬರುತ್ತೆ ಅಂತ ಹೇಳಿದರೆ ರೆಫರ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಫ್ರಮ್ ಡಿಕ್ಷನರಿ ಅಂತ ಇದೆ. ನೋಡಿ, ಇಲ್ಲಿ ರೆಫರ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಫ್ರಮ್ ಅ ಡಿಕ್ಷನರಿ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಅಂತ. ಪ್ರತಿಯೊಂದು ಪ್ರಶ್ನೆಗೆ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಹಾಗಿದ್ರೆ ಎಷ್ಟು ಕ್ವಶನ್ಸ್ ಬರುತ್ತೆ ಡಿಕ್ಷನರಿ ಮೇಲೆ? ಓನ್ಲಿ 3 ಕ್ವಶನ್ಸ್ ಬರುತ್ತೆ. ಆ 3 ಕ್ವಶನ್ಸ್ಗಳಲ್ಲಿ ಆಯಿತಾ 100% ಇವೇ ಕ್ವಶನ್ಸು ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು. 1 2 3 4 5 5 ಪ್ರಶ್ನೆಗಳನ್ನು ಬೋರ್ಡ್ ಮೇಲೆ ಬರೆದಿದ್ದೀನಿ. 99.999% ಈ 5 ಕ್ವಶನ್ಸಲ್ಲಿ 3 ಕ್ವಶನ್ಸು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲೂ ಹಾಗೂ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲೂ ಇರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ, ಹಾಗಿದ್ರೆ ಇದರ ಅರ್ಥವೇನು ಅಂತ ನೋಡೋಣ. ನೋಡಿ, ಇಲ್ಲಿ ರೆಫರ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಫಾಲೋಯಿಂಗ್ ಅಂತ ಹೇಳಿದರೆ ನಿಮಗೆ ಒಂದು 4 ಲೈನಿನ ಒಂದು ಪ್ಯಾಸೇಜನ್ನು ನೀಡಲಾಗುತ್ತೆ. ಕ್ಲಿಯರ್ ಮೈ ಡಿಯರ್? ಆ ಪ್ಯಾಸೇಜಲ್ಲಿ ಒಂದು ವರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲೋಕೆಂಟ್ ಅಂತ ತಗೊಳ್ಳಿ. ಈಗ ಅಲೋಕೆಂಟ್ ಅಂತ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ಕ್ವಶನ್ ಏನಂತ ಇದೆ? ವಿಚ್ ಪಾರ್ಟ್ ಆಫ್ ಸ್ಪೀಚ್? ಪಾರ್ಟ್ ಆಫ್ ಸ್ಪೀಚಿನ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ವಿಚ್ ಆರ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್? ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲೀಷಲ್ಲಿ ಯಾವ್ದ್ಯಾವುದು? ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಕಂಜಕ್ಷನ್, ಇಂಟರ್ಜೆಕ್ಷನ್. ಹೌದಲ್ವಾ? ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಿದ್ದರೆ ತಾವುಗಳು ಏನು ಮಾಡ್ಬೋದು ಅಂತ ಹೇಳಿದರೆ ಎಕ್ಸಾಮಲ್ಲಿ ಇದನ್ನು ಕರೆಕ್ಟಾಗಿ ಬರಿಬೋದು. ಕ್ಲಿಯರ್? ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಏನಂತ ಇದೆ ನೋಡಿ, ಈಗ ವಾಟ್ ಈಸ್ ದಿ ನೌನ್ ಫಾರ್ಮ್ ಆಫ್ ದಿ ವರ್ಡ್ ಅಂತ ಇದೆ. ನೌನ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ರೈಟ್ ದಿ ಸೂಪರ್ಲೇಟಿವ್ ಫಾರ್ಮ್ ಆಫ್ ದಿ ವರ್ಡ್ ಅಂತ ಇದೆ. ಸರ್, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸೂಪರ್ಲೇಟಿವ್ ಅಂತ ಬರಲೇ ಇಲ್ಲಲ್ಲ ಅಂತ ನೋಡಿ. ಈಗ ನೌನ್, ಪ್ರನೌನ್, ಹೌದಲ್ವ, ವರ್ಬ್, ಅಡ್ವರ್ಬ್, ಕಂಜಕ್ಷನ್, ಸರ್ ಇದರಲ್ಲಿ ಬರಲಿಲ್ಲಲ್ರಿ ಎಲ್ಲೂ ಅಂತ ನೋಡಿ. ಇದೆ ಇಲ್ಲಿ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್ ಅಂತ ಒಂದು ವರ್ಡ್ ಬರುತ್ತೆ. ಆ ಅಡ್ಜೆಕ್ಟಿವ್ ಅಂದ್ರೇ ಅದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಅಡ್ಜೆಕ್ಟಿವ್ನಲ್ಲಿ 3 ಟೈಪ್ಸ್ ಇದೆ. ಒಂದು ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ. ಹಾಗಿದ್ರೆ ಇಲ್ಲಿ ನಿಮಗೆ ಸೂಪರ್ಲೇಟಿವ್ ಅಂತ ಕೇಳಿದ್ದಾರೆ. ಭಾಳ ಈಸಿ, ಕಲಿಸ್ಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ರೈಟ್ ದಿ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ದಿ ವರ್ಡ್. ಕೊಟ್ಟಿರುವ ವರ್ಡ್ನ ಕಂಪ್ಯಾರಿಟಿವ್ ಡಿಗ್ರಿ ಬರೀರಿ ಅಂತ ಇದೆ. ಡಿಗ್ರಿ ಅಂತ ಇದು ಸೂಪರ್ಲೇಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂತ. ಇದು ಎರಡೂ ಕೂಡ ಎದರ ಭಾಗವಾಗಿದೆ ಅಂತ ಹೇಳಿದರೆ ದಿಸ್ ಈಸ್ ಅಡ್ಜೆಕ್ಟಿವ್ ಅಂತ. ಅಡ್ಜೆಕ್ಟಿವ್ನಲ್ಲಿ 3 ಟೈಪ್ಸ್ ಇದೆ. 1 ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನೆಕ್ಸ್ಟ್ ರೈಟ್ ಎ ಸಿನಾನಿಮ್ ಫಾರ್ ದಿ ಗಿವನ್ ವರ್ಡ್. ಕೊಟ್ಟಿರುವ ವರ್ಡು ಪ್ಯಾಸೇಜಲ್ಲಿ ಅದಕ್ಕೆ ಸಿನಾನಿಮ್ ಬರೀರಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಸಿನಾನಿಮ್ ಅಂತ ಹೇಳಿದರೆ ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದಗಳು ಅಂತ ಹೇಳಿದರೆ ಸಿಮಿಲರ್ ವರ್ಡ್ಸ್ ಅಂತ, ಸೇಮ್ ಮೀನಿಂಗ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಹ್ಯಾಪಿ ಅಂದರೆ ಜಾಯ್ ಅಂತ. ಆಯಿತಾ? ಹಾಗಿದ್ರೆ ಎಲ್ಲದೂ 99.99% ಇವೇ ಕ್ವಶನ್ಸ್ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದಾಗಿರುತ್ತೆ. ಹಾಗಿದ್ರೆ ನಮ್ಮ ಕಾನ್ಸೆಪ್ಟ್ ಏನು ಬೇಕು? ಯಾಕಂದರೆ ಕೊಡದೆ ಒಂದು 4 ಲೈನು, ಆ 4 ಲೈನಲ್ಲಿ ತಾವುಗಳು 3 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಾಗಿದ್ರೆ ಬನ್ನಿ, ಈಗ ಹೋಪ್ ಯು ಕಾಪಿಡ್ ದೀಸ್ ಕ್ವಶನ್ಸ್. ಈ ಕ್ವಶನ್ಸನ್ನು ಕಾಪಿ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಬೋರ್ಡ್. ಆಯಿತಾ? ಇನ್ನು 1 ನಿಮಿಷ ವಿದ್ಯಾರ್ಥಿಗಳೇ. ಈಗ ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚು ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಇರುತ್ತೆ, ಅದು ಹೇಗೆ ಕಂಡುಹಿಡಿಬೇಕು ಅಂತ ಈಗ ನಿಮಗೆ ಒಂದೇ ಒಂದು ಎಕ್ಸಾಂಪಲನ್ನು ತೋರಿಸ್ಕೊಡ್ತೇನೆ. ಎಕ್ಸಾಂಪಲ್, ನಿಮ್ಮ ಒಂದು ಪ್ಯಾಸೇಜಲ್ಲಿ ನೌನ್ ಅಂತ ಇರಲ್ಲ, ಎನ್ ಅಂತ ಇರುತ್ತೆ. ಕ್ಲಿಯರ್? ಎನ್ ಅಂತ ಹೇಳಿದ್ರೇ ಅದು ನೌನ್ ಅಂತ. ಫಾರ್ ಎಕ್ಸಾಂಪಲ್, ಈಗ ಅಡ್ವರ್ಬ್ ಅಂತ ಇದೆ, ADVERB. ಆಯಿತಾ? ಈ ಅಡ್ವರ್ಬಿಗೆ ಆಯಿತಾ ADV ಅಂತ ಇರುತ್ತೆ. ADV ಅಂತ ನೆನ್ಪಿಟ್ಕೊಳ್ಳಿ. ವರ್ಬ್ ಅಂತ ಇದ್ದರೆ ಅಲ್ಲಿ ಬರೀ ವಿ ಅಂತ ಬರುತ್ತೆ. ADJ ಅಂತ ಬಂದರೆ ಅದರಲ್ಲಿ ನಿಮಗೆ
ಅಬ್ಜೆಕ್ಟಿವ್ಗೆ ADJ ಅಂತ ಕೊಡ್ತಾರೆ. ಈ ರೀತಿಯಾಗಿ ಇರುತ್ತೆ. ಕ್ಲಿಯರ್ ಮೈ ಡಿಯರ್? ಇನ್ನೂ 4 ಬರೆದು ಬಿಡೋಣ. 4 ಆಯ್ತಲ್ವ ಆಲ್ರೆಡಿ. ನೆಕ್ಸ್ಟು ಪ್ರನೌನಿಗೆ PROUN, ಪ್ರನೌನಿಗೆ P ಅಂತ ಬರುತ್ತೆ. ನೆಕ್ಸ್ಟು ಇನ್ನೊಂದು ಯಾವುದು ಉಳಿತು? ಇಂಟರ್ಜೆಕ್ಷನ್ ಅಲ್ವಾ. ಇಂಟರ್ಜೆಕ್ಷನಿಗೆ INTJ ಅಂತ ಇರುತ್ತೆ. ಇನ್ನೊಂದು ಏನು ಉಳಿತು? ಕಂಜಕ್ಷನ್ CON. ಕಂಜಕ್ಷನಿಗೆ ಇದು ಪೂರ್ತಿ ಬರ್ಕೊಳ್ಳಿ ಆಯಿತಾ, CONJ ಅಂತ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇನ್ನೊಂದು ಯಾವುದು ಉಳಿತು ಈಗ? ಅಡ್ವರ್ಬ್, ನೌನ್, ಪ್ರನೌನ್ ಉಳಿತಲ್ವ. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಕಂಜಕ್ಷನ್, ಇಂಟರ್ಜೆಕ್ಷನ್, ಮತ್ತು ಯಾವುದು ಉಳಿತು? ಪ್ರಿಪೋಸಿಷನ್ಸ್ ಒಂದು ಬರೆದ್ರೆ ಮುಗೀತು ನಿಮಗೆ. ಪ್ರಿಪೋಸಿಷನ್ ನೋಡಿ, ಪ್ರಿಪೋಸಿಷನಿಗೆ ಪ್ರೀ ಅಂತ ಬರುತ್ತೆ ಅಥವಾ ಪ್ರೆಪ್ ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ ಆಯಿತಾ. ಇದು ನಿಮ್ಮ ಶಾರ್ಟ್ ಫಾರ್ಮ್. ಈಗ ಕ್ವಶನಲ್ಲಿ ಕೇಳಿರ್ತಾರೆ ಅಂದ್ಕೊಳ್ಳಿ, ವಾಟ್ ಈಸ್ ದ ನೌನ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್ ಅಂತ. ಅಲ್ಲಿ ನೌನ್ ಅಂತ ಇರಲ್ಲ ಎಲ್ಲೂ ಕೂಡ. ಪ್ಯಾಸೇಜಲ್ಲಿ ಎನ್ ಅಂತ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಆವಾಗ ತಾವುಗಳು ಎನ್ ಅಂದರೆ ನೌನು, ಆ ವರ್ಡು ಅದೇ ಆನ್ಸರು ಅಂತ ಅದನ್ನು ಬರಿಬೇಕಾಗತ್ತೆ. ಇದು ಬರೇ ಬಾಯಲ್ಲಿ ಹೇಳಿದರೆ ಅರ್ಥ ಆಗಲ್ಲ. ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಬರೆದುಬಿಟ್ಟು ಕೈಯಲ್ಲಿ ಅದನ್ನು ಕಲಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಈಸಿಯಾಗಿ ಬರುವಂಥ ಅಂಕಗಳನ್ನು ಎಕ್ಸಾಮಲ್ಲಿ ಡಿಫಿಕಲ್ಟ್ ಮಾಡಿಕೊಳ್ಬೇಡಿ. ಡಿಫಿಕಲ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿದರೆ, ಇಫ್ ಯು ಡೋಂಟ್ ನೋ ಅಂತ ಆಯಿತಾ, ಆನ್ ದಟ್ ಟಾಪಿಕ್ ಇಫ್ ಯು ಡುಡ್ ನಾಟ್ ಡೂ ಪ್ರಾಕ್ಟೀಸ್ ಅಂತ. ಆ ಟಾಪಿಕ್ಕಿನ ಮೇಲೆ ಪ್ರಾಕ್ಟೀಸೇ ಮಾಡಲಿಲ್ಲ, ಹೊಸದಾಗಿ ಕ್ವಶನ್ ಪೇಪರಲ್ಲೇ ನೋಡ್ತಾ ಇದ್ದೀರಾ ಅಂದಾಗ ಹೆದರಿಕೆ ಆಗುತ್ತೆ. ಎಕ್ಸಾಮ್ಗಿಂತ ಮುಂಚೆ ದಯವಿಟ್ಟು ನಾನು ಹೇಳಿದ್ನಲ್ವ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ನಮಗೆ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಟ್ಟಿಲ್ವೋ, ನಮ್ಮ ಒಂದು ಮೇಲ್ ID ಇದಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ನಿಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಕಳುಹಿಸಿಕೊಡಿ. all-in-one pdf99@gmail.com. ಇದು ನಮ್ಮ ಮೇಲ್ ID ವಿದ್ಯಾರ್ಥಿಗಳೇ. ಈ ಒಂದು ಮೇಲ್ IDಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ಬರೆದು ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್. ಯಾವ ಸಬ್ಜೆಕ್ಟು ಅಂದರೆ ಎಲ್ಲ ಸಬ್ಜೆಕ್ಟು. ಧನ್ಯವಾದಗಳು. ಆಲ್ ದ ಬೆಸ್ಟ್.